ಬಾಲಕಿಯರಿಗೆ ಚಿತ್ರಹಿಂಸೆ ಕೊಡಲೆಂದೇ ರೂಮ್ ನಿರ್ಮಾಣ ಮಾಡಿಕೊಂಡಿದ್ದ ಒಂದು ರೂಮ್ ಸಪರೇಟ್ ಆಗಿತ್ತಂತೆ. ಚೈತನ್ಯಾನಂದ ಸ್ವಾಮೀಜಿಯ ಕೃತ್ಯಕ್ಕೆ ಸಂಸ್ಥೆಯ ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ರು. ಸಂಸ್ಥೆಯ ಡೀನ್ ಇಬ್ಬರು ಮಹಿಳಾ ಸಿಬ್ಬಂದಿ ಶಾಮೀಲಾಗಿರುವ ಶಂಕೆ ಇದೆ. ನೆಲಮಹಡಿಯ ಕಚೇರಿಯೇ ಲೈಂಗಿಕ ಕಿರುಕುಳ ಕೊಡೋದಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ರಂತೆ. ತನ್ನ ಕಚೇರಿ ಅಷ್ಟೇ ಅಲ್ಲ, ಹೊರಗೆ ಕರ್ಕೊಂಡು ಹೋಗಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಂತೆ ಈತ. ಹರಿದ್ವಾರಕ್ಕೂ ಬಾಲಕಿಯರನ್ನ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ವಿದ್ಯಾರ್ಥಿನಿಯರನ್ನ ವಿದೇಶ ಪ್ರವಾಸಕ್ಕೂ ಕರೆದುಕೊಂಡು ಹೋಗ್ತಾ ಇದ್ದ ಈ ಸ್ವಾಮೀಜಿ. ನಾನು ನಿನ್ನನ್ನ ಪ್ರೀತಿ ಮಾಡ್ತೇನೆ, ನೀನು ಸುಂದರವಾಗಿದ್ದೀಯಾ ಅಂತ ಹೇಳ್ತಾ ಇದ್ದಂತೆ. ವಿದ್ಯಾರ್ಥಿನಿಯರನ್ನ ಬೇಬಿ ಬೇಬಿ ಅಂತ ಹೇಳಿ ಕರೆದು ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಈ ಚೈತನ್ಯಾನಂದ ಕಾರಿನಲ್ಲೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಾನಂತೆ. ಈವರೆಗೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಜೊತೆಗೆ ಈ ರೀತಿಯಾಗಿ ನಡೆದುಕೊಂಡಿದ್ದಾನೆ. ಬಾಲಕಿಯರನ್ನ ಪುಸಲಾಯಿಸಿ ಬಲೆಗೆ ಬೀಳಿಸಿಕೊಂಡು ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದ. ಬಾಲಕಿಯರಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಅಂತಾನೆ ಒಂದು ರೂಮ್ ಸಪರೇಟ್ ಆಗಿತ್ತು. ಚೈತನ್ಯಾನಂದ ಕೃತ್ಯಕ್ಕೆ ಸಂಸ್ಥೆಯ ಸಿಬ್ಬಂದಿ ಸಾಥ್ ಕೊಡ್ತಾ ಇದ್ರು. ಸಂಸ್ಥೆಯ ಡೀನ್ ಆಗಿರಬಹುದು, ಇಬ್ಬರು ಮಹಿಳಾ ಸಿಬ್ಬಂದಿಗಳು ಸಾಥ್ ಕೊಡ್ತಾ ಇದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಎಲ್ಲಿ ನೋಡಿದ್ರು ಇಂಥ ಸುದ್ದಿಗಳೇ ಹೊರಗಡೆ ಬರ್ತಾ ಇರೋದು. ಒಬ್ಬ PT ಟೀಚರ್, ಮತ್ತೊಬ್ಬ ಯಾವುದೋ ಶಿಕ್ಷಕ, ಮತ್ತೊಬ್ಬ ಸ್ವಾಮೀಜಿ, ಇದೇನ್ ಕರ್ಮಕಾಂಡ ಅಂತ? ಹೌದು ರಾಮ್, ಏನೊಂದು ಇತ್ತೀಚೆಗೆ ಅಸಾರಾಂ ಬಾಪು ಅವರ ಒಂದು ಸುದ್ದಿಯನ್ನ ಗಮನಿಸಿದ್ವಿ. ಇದೇ ರೀತಿಯಾದಂತಹ ಒಂದು ದೈವ ಮಾನವನ್ನ ಒಂದು ವೇಷ ತೊಟ್ಟಿದ್ದಂತ ವ್ಯಕ್ತಿ ತಾನು ದೈವಾಂಶ ಸಂಭೂತ ಅಂತ ಹೇಳ್ಕೊಂಡು ಹಲವಾರು ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಈಗ ಜೈಲ್ ಪಾಲಾಗಿದ್ದಾರೆ. ಇದೀಗ ಅಂಥದ್ದೇ ಒಂದು ಘಟನೆ ಇದೊಂದು ಚೈತನ್ಯಾನಂದ ಸ್ವಾಮೀಜಿ ವಿರುದ್ಧ ಕೇಳಿ ಬಂದಿರೋದು. ಯಾವ ಒಬ್ಬ ವ್ಯಕ್ತಿ ದೈವಮಾನವ ಅಂತ ಹೇಳ್ಕೊಂತಾನೆ, ದೈವಾಂಶ ಸಂಭೂತ ಅಂತ ಹೇಳ್ಕೊಂತಾನೆ, ಮತ್ತೆ ಸ್ವಾಮೀಜಿ ವೇಷವನ್ನ ಧರಿಸಿ ಅವರು ಈ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಪೋಷಕರು ಯಾವ ರೀತಿ ನಂಬಿಕೆ ಇಟ್ಟು ಆ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ಬೇಕು ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಒಂದು ಪ್ರಕರಣ ಮೊದಲು ಬೆಳಕಿಗೆ ಬಂದಿದ್ದು ಒಬ್ಬ ಬಾಲಕಿ ಮೂಲಕ. ಬಾಲಕಿ ತನ್ನ ಹೆತ್ತವರಿಗೆ ಈ ರೀತಿ ತನಗೆ ತಪ್ಪು ಆಗ್ತಾ ಇದೆ, ತನ್ನ ವಿರುದ್ಧ ಒಂದು ತಪ್ಪು ನಡವಳಿಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಬಾಲಕಿಯ ಪೋಷಕರು ಅದನ್ನ ಪೊಲೀಸ್ನವ್ರ ಗಮನಕ್ಕೆ ತರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಕಾಲೇಜ್ನ ಡೀನ್ ನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ, ಮತ್ತೆ ಒಂದು ಸಹೋದ್ಯೋಗಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವ್ರು ಯಾರು ಪೂರಕವಾಗಿ ಸ್ಪಂದನೆ ಮಾಡಿರಲ್ಲ. ಆ ಕಾರಣದಿಂದಾಗಿ ಪೊಲೀಸರ ಮೊರೆ ಹೋಗ್ತಾರೆ. ಪೊಲೀಸ್ನವರು ಈ ಪ್ರಕರಣ ತನಿಖೆ ಆರಂಭಿಸಿದಂತ ಸಮಯದಲ್ಲಿ ಕೇವಲ ಒಬ್ಬ ಬಾಲಕಿ ಮಾತ್ರ ಅಲ್ಲ, 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಮೇಲೆ ಈ ರೀತಿಯಾದಂತಹ ಒಂದು ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಗುತ್ತೆ. ಏನೊಂದು ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಅಂತ ಏನ್ ಕರೀತಾರೆ ಶಿಕ್ಷಣ ಸಂಸ್ಥೆ, ಆ ಶಿಕ್ಷಣ ಸಂಸ್ಥೆ ನೆಲಮಾಳಿಗೆಯಲ್ಲಿ ಇರುವಂತ ಕಚೇರಿನ ಈ ಮನುಷ್ಯ ತನ್ನ ಕಾಮತೃಷ್ಯ ತೀರಿಸ್ಕೊಳಕ್ಕೆ ಅಡ್ಡೆಯನ್ನ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಜೊತೆಗೆ ಕಾಲೇಜಿನ ಡೀನ್ ಮತ್ತೆ ಇಬ್ಬರು ಮಹಿಳಾ ಸಹೋದ್ಯೋಗಿಗಳು ಈ ಒಂದು ಸ್ವಾಮೀಜಿಯ ನೆರವಿಗೆ ನಿಲ್ತಿದ್ರು. ಕೇವಲ ಇಲ್ಲಿ ಮಾತ್ರ ಅಲ್ಲ, ಈ ಒಂದು ದಿಲ್ಲಿಯ ಒಂದು ಕಾಲೇಜಿನ ಸ್ಥಳದಲ್ಲಿ ಮಾತ್ರ ಅಲ್ಲ, ಹರಿದ್ವಾರಕ್ಕೆ ಪ್ರವಾಸ ಹೋದಂತ ಸಂದರ್ಭದಲ್ಲಿ ಈತ ಬಾಲಕಿಯರ ಮೇಲೆ ಕಾರ್ನಲ್ಲೇ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅನ್ನೋದು ಕೂಡ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಬಾಲಕಿಯರನ್ನ ಈತ ವಿದೇಶಗಳಿಗೂ ಕರ್ಕೊಂಡು ಹೋಗ್ತಿದ್ದ. ಆ ಬಾಲಕಿಯರಿಗೆ ಒಂದು ಪುಸಲಾಯಿಸಿ ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸಿ ಅವ್ರಿಗೆ ಸಣ್ಣ ಪುಟ್ಟ ಉಡುಗೊರೆಗಳನ್ನ ಕೊಟ್ಟು ಈ ರೀತಿ ಕಾಮತೃಷ್ಯಕ್ಕೆ ಬಳಸ್ಕೊಂತಿದ್ದ ಅಂತ ಗೊತ್ತಾಗಿದೆ. ಇನ್ನು ಈ ಪ್ರಕರಣದ ಇದೀಗ ತಾನೇ ಒಂದು ಪೊಲೀಸ್ ವಿಚಾರಣೆ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಈತನಿಂದ ಎಷ್ಟು ಜನ ಈ ರೀತಿ ಸಂತ್ರಸ್ತರಾಗಿದ್ದಾರೆ ಅನ್ನೋದು ಮಾಹಿತಿ ಹೊರಬರಲಿದೆ ರಾಮ್.